ಸೋ ಮಚ್. ನಮ್ಮ ಮನೆ ಹೆಂಗಿದೆ ಅಂತ ಹೇಳ್ಬೇಕು, ಬಿಕಾಸ್ ಕನ್ಫ್ಯೂಸ್ ಆಗೋಗ್ತೀರಾ ನೀವು. ಒಂದು ಸ್ಪೆಕ್ಸ್ ತೆಗೀನಿ ತೆಗಿಬೇಡ ಹಿಂಗೆ. ಹಾಂ, ಫುಲ್ ಎಲ್ಲ ತುದಿ ಕಂಟ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಕಾಫಿ ತಿಂಡಿ ಎಲ್ಲ ಆಯಿತಾ? ಇವತ್ತು ಯುಗಾದಿ ಹಬ್ಬ. ಇವತ್ತು ನಮ್ಮ ವ್ಲಾಗ್ ಇರೋದು ಯುಗಾದಿ ಹಬ್ಬದ್ದೇ. ತಮ್ಲೈನಲ್ಲಿ ನೋಡಿರ್ತೀರ. ಸೊ ಈ ವಿಡಿಯೋ ಇಷ್ಟ ಆದರೆ ಫುಲ್ ಕೀಪ್ ವಾಚಿಂಗ್ ಎಲ್ಲ ವಿಡಿಯೋ ಪೂರ್ತಿ. ನಮ್ಮ ಅಮ್ಮನ ಹತ್ರ ಹೋಗೋಣ ಬನ್ನಿ. ಏನಮ್ಮ ಮಾಡಬೇಕು? ಬಾಕಿ ತೊಳೆದು ಬಾಕ್ಲಿಗೆ ರಂಗೋಲಿ ಅರ್ಶಿನ ಕುಂಕುಮ ಹಾಕಿ ರಂಗೋಲಿ ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಹೊರಿಸಿ ಮೈಕೈಗೆಲ್ಲ ಎಣ್ಣೆ ತಿಕ್ಕೊಂಡು ಬೇಗ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ತೇವೆ. ಆ ಕಡೆ ಮನೆ ಪೂಜೆ ನಾನೇ ಮಾಡ್ಬೇಕಂತೆ ಅವ್ವ ಹೇಳ್ತೈತೆ. ಆ ಕಡೆ ಮನೆ ನೀನು ಮಾಡು, ಈ ಕಡೆ ಮನೆ ಅವಳು ಮಾಡ್ತಾಳೆ. ಬೇಗ ಅಡುಗೆ ರೆಡಿ ಮಾಡ್ತೀನಿ. ಬೇಗ ಅಡುಗೆ ರೆಡಿ ಮಾಡ್ತೀನಿ. ಕೆಲಸ ಅಂದ್ರೆ ಇಲ್ಲಿ ಕಲ್ತಿದ್ದೆ. ಸರಿ ಆಯ್ತು. ಇಲ್ಲಿ ಕಲ್ತಿದ್ದೆ, ಬರೋದು ಓದ್ ಮನೇಲಿ. ಇಲ್ಲಾಂದ್ರೆ ನಮ್ಮ ಅಪ್ಪ ಅಮ್ಮ ಇಲ್ಲಿ ಕಲ್ಸ್ಕೊಟ್ಟವ್ರೆ ಅಂತ ಹೇಳ್ತಾರೆ. ಸರಿ, ಅದಕ್ಕೆ ಇಲ್ಲಿ ಕಲ್ಸ್ಕೋಬೇಕು. ಸರಿ ಸರಿ, ಬೇಗ ಹೋಗು. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ಹಿಂದೆ ಹೋಗಿರೋದೆಲ್ಲ ಕಹಿ, ಅದು ಬೇವು ಬೆಲ್ಲ ತಿಂತೀವಲ್ಲ, ಬರೋದೆಲ್ಲ ಸಿಹಿ ಆಗ್ಲಿ. ನಿನ್ನ ಜೀವನದಲ್ಲಿ ನೀನು ಅನ್ಕೊಂಡಿರೋದೆಲ್ಲ ಈಡೇರಿಸ್ಲಿ. ಹೊಸ ವರ್ಷ ಹೊಸ ಹರ್ಷವನ್ನ ಸುಖ ಸಂತೋಷವನ್ನ ತಂದ್ಕೊಡ್ಲಿ. ಮನಸ್ಸಿಗೆ ಯುಗಾದಿ ಹಬ್ಬದ ಹೊಸ ವರ್ಷ ಶುಭಾಶಯಗಳು ಮಗಳೇ. ಥ್ಯಾಂಕ್ ಯು ಸೋ ಮಚ್. ಬೇವು ಬೆಲ್ಲ ತಿನ್ಕೊಂಡೆ ಮಾತಾಡೋಣ. ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಅಯ್ಯೋ ಈಗ ಅದು ಒಂದ್ಸಲ ನೀರು ಹಾಕಿದ್ದೀನಿ. ಅಲ್ಲಿ ನಿಂತಿರೋ ನೀರು ನೋಡ್ಬಿಟ್ಟು ವಸ್ತು ತೊಳ್ಬಿಟ್ಟು ಕ್ಲೀನಾಗಿ ದೊಡ್ಡದಾಗಿ ಮಾಡಿಬಿಟ್ಟು ನಾನೀಗ ರಂಗೋಲಿ ದೊಡ್ಡದಾಗಿ ಬಿಡ್ಬೇಕಾ? ನೋಡಿ ಎಷ್ಟು ದೊಡ್ಡದಾಗಿ ಬಿಡ್ತೀನಿ ನಾನು ರಂಗೋಲಿನ ಅಂತ ತೋರಿಸ್ತೀನಿ. ಹಾಕಿದ್ದೀನಿ. ಬಟ್ ರಂಗೋಲಿ ಇಲ್ಲಿ ತುಂಬ ಇದಾಗಿದೆ. ಸ್ವಲ್ಪ ಅಕ್ಕಿ ಹಸಿಟ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾವ ರಂಗೋಲಿ? ಅದು ಚೆನ್ನಾಗೈತಾ? ಇದು ವೈಟ್ ಐತೆ ಅದಕ್ಕಿಂತ. ಸರಿ ಬಿಡಿ, ಇದೆಲ್ಲ ಬಿಡ್ತೀನಿ. ಹ್ಞೂ ಚೆನ್ನಾಗಿದ್ದೀನಿ ಅಜ್ಜಿ. ನೀವು ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದೀರಾ? ಮಾಡಿ ಏನಂದರೆ ನಾನು ಅವಾಗ ರಂಗೋಲಿ ಬಿಡ್ತಿದ್ದಿದ್ದು ಇಲ್ಲಿದ್ದಾಗ. ಎಲ್ಲ ಮರ್ತಾ ಬಿಡೈತೆ ರಂಗೋಲಿ. ಎಲ್ಲೆಲ್ಲ ಐತೆ ಕಸ್ ಗಂದೆ ತಾನೆ. ಕಸ ಹಾಕಾಯ್ತು. ಬಾಕಿ ಕಣ್ ಕೆಲಿಕ್ ಬಿಡು. ಹಂಗೆ ಜಾಣ ಮರಿ. ನಮ್ಮ ಮುಂದು ಅಷ್ಟೇ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದಿಲ್ಲ, ಚೆನ್ನಾಗಿ ಮಾತಾಡಿ, ಖುಷಿಯಾಗಿರಿ. ಬೇವೂ ಬರುತ್ತೆ, ಬೆಲ್ಲನೂ ಬರುತ್ತೆ ಲೈಫಲ್ಲಿ. ಕೈ ಇದ್ದೇ ಇರುತ್ತೆ. ಖುಷಿನ ಅದನ್ನ ಬ್ಯಾಕ್ ಮಾಡಿ ನಾವು ಮುಂದೆ ಹೋಗ್ಬೇಕು. ಸರಿ, ಬಾ ಕೆಲಸ. ಫಸ್ಟ್ ಆಫ್ ಆಲ್ ನಮ್ಮದು ಹೋಮ್ ಟೂರ್ ಅಂತ ಹೇಳಕ್ಕೆ ಹೋಗಲ್ಲ. ಹೋಮ್ ಟೂರ್ ಎಲ್ಲ ಮಾಡಲ್ಲ ನಾನು ನಮ್ಮ ಮನೇಲಿ. ಈಗ ನಾನು ನಮ್ಮ ಮನೆ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಫಸ್ಟು ಹಳೆ ಮನೆ. ಇದು 100 ವರ್ಷದ ಹಿಂದೆ ಮನೆ. ಅದೆಲ್ಲ ತೋರಿಸ್ತಾ 100 ವರ್ಷದ ಹಿಂದೆ ಮನೆ.
ಅದು ಒಂದು ಮನೆ, ಅದರಿಂದ ಜಾಯಿಂಟೇ ಈ ಮನೆ. ಆ ಕಡೆ ಒಂದು ಬೀದಿ, ಈ ಕಡೆ ಒಂದು ಬೀದಿ. ಇದು ಫುಲ್ಲು ಗೋಡಾನು. ನಮ್ಮ ಬೇಕ್ರಿಲಿರೋ ಮನೆನೇ ಗೋಡಾನ ಮನೆನೇ ಇದು ಗೋಡಾನಲ್ಲ. ಇದು ನಾನು ಚಿಕ್ಕ ವಯಸ್ಸಿಂದ ಇದ್ದಿದ್ದು ಬೆಳೆದಿದ್ದೆಲ್ಲ ಇದೇ ಮನೆಯಲ್ಲಿ ನಾನು. ಬಟ್ ಈಗ ಜ್ಯೂಸು ಅದು ಇದು ಬೇಕ್ರಿಗೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ಇಲ್ಲೇ ತುಂಬ್ಕೊಂಡಿದ್ದಾರೆ. ಇಲ್ಲಿ ಮತ್ತು ಇಲ್ಲಿ ಸ್ಟವ್. ಇದು ಫುಲ್ ಗೋಡಾನೇ ಆಗ್ಬಿಟ್ಟೈತೆ. ಇನ್ನು ಇಲ್ಲೆಲ್ಲ ಸಿಲಿಂಡ್ರು ಇಟ್ಕೊಂಡಿದ್ವಿ. ಇನ್ನು ನಾನು ರಂಗೋಲಿ ಬಿಟ್ಟಿದ್ದು ಈ ಕಡೆ ಬಿದ್ದಿದ್ದು ನಮ್ಮದು ಮನೆ. ನಮ್ಮ ಈಗ ಮೇಲ್ಗಡೆಗೆ ಹೋಗೋಣ. ಮೇಲ್ಗಡೆಗೆ ಫ್ರಂಟ್ ಇಂದಾನು ಹೋಗ್ಬೋದು, ನಾವು ಬ್ಯಾಕಿಂದ ನೀರೈತೆ ಬೆಳೆದಾದ್ಮೇಲೆ ಇಲ್ಲ, ಒಂದೂವರೆ ವರ್ಷ ಅಷ್ಟೇ ಇದ್ದಿದ್ದು. ಆಮೇಲೆ ಅಮ್ಮ ತುಮಕೂರು ಟ್ರಾನ್ಸ್ಫರ್ ಆದಮೇಲೆ ಇಲ್ಲಿ ಬಾಡಿಗೆ ಕೊಟ್ಟಿದ್ದು ಈ ಮನೆ. ಈಗ ಯಾರೂ ಇಲ್ಲ. ಓಕೆ ಅಮ್ಮ ಇಲ್ಲಿಗೆ ಬಂದರೆ ಮಾತ್ರ ಕ್ಲೀನ್ ಮಾಡೋದು. ತುಮಕೂರಾದ್ರೆ ಒಂದು ಲೋಟನೂ ಎತ್ತಿಡಲ್ಲ. ಇಲ್ಲಿ ಬಂದರೆ ಎಲ್ಲನೂ ಮಾಡ್ಕೊಡ್ತಾರೆ. ನನಗೆ ಮಾತ್ರ ಫುಲ್ ರೆಸ್ಟ್. ನಮ್ಮ ಇಲ್ಲಿಗೆ ಬಂದರೆ ಸಿಸಿ ಟೆರೇಸ್. ಇಲ್ಲೊಂದು ಮನೆ ಇದೆ, ಅದು ಆ ಕಡೆ ಒಂದು ಮನೆ ಇದೆ, ಅದು ಬಿಟ್ಟಾಕಿ. ಅಕ್ಕಪಕ್ಕ ಎಲ್ಲರ ಮನೆಯಲ್ಲೂ ಇರ್ತದೆ. ಆ ಕಡೆ ಒಂದು ಮನೆ, ಆ ಕಡೆ ಒಂದು ಮನೆ ಇದೆ, ಬಿಟ್ಟಾಕಿ ಅಂತ. ಹಾಂ ಸರಿ, ಸ್ಪೆಕ್ಸ್ ಆಗ್ತೀವಿ ತೆಗಿಬೇಡ. ಹಿಂಗೆ ಹಾಂ, ಅದು ದೇವಸ್ಥಾನ ನೋಡಿ, ನಮ್ಮೂರ್ದು ಫುಲ್ ಪ್ರಸಿದ್ಧ ದೇವಸ್ಥಾನ. ಹೊಯ್ಸಳ ದೇವಸ್ಥಾನ. ಅಲ್ಲಿಗೆ ಹೋಗಿ ವಿಡಿಯೋನು ಮಾಡ್ತೀವಿ. ಆಗಬೇಡಿ. ಈಗ ಆಲ್ರೆಡಿ 3 ಮನೆಯೂ ತೋರಿಸ್ತಿದ್ದೀವಿ. 3 ಮನೆಯಲ್ಲೂ ವಿಡಿಯೋ ಮಾಡ್ತೀವಿ. ಎಲ್ಲಿ ಸಿಗುತ್ತೆ, ಎಲ್ಲಿ ನಮ್ಗೆ ಸ್ಪೇಸು, ಎಲ್ಲಿ ಪೀಸಾಗಿರ್ತದೆ ಅಲ್ಲಿ ವಿಡಿಯೋ ಮಾಡ್ತೀವಿ ಅಷ್ಟೇ. ಇಲ್ಲಿ ನೋಡಿದ್ರೆ ತಾನೇ 3 ಮನೆಯೂ ಮಾಡಿದ್ದೀವಿ. ಹಳೆ ಮನೆ, ಇನ್ನೊಂದು ಹಳೆ ಮನೆ ಅಂದರೆ ನ್ಯೂ ಮನೆ. ಇದು ಹೊಸ ಮನೆ. ಇದು 7 years. ಹಿಂಗೆ ಮಾತಾಡ್ಕೊಂಡು ವಿಡಿಯೋದಲ್ಲಿ ನಿಂತ್ಕೊಂಡ್ರೆ 1 ಗಂಟೆ ಬೇಕಾದ್ರೆ ನಿಂತ್ಕೊಬಿಡ್ತಾಳೆ. ಫ್ರೀ ನಮ್ಮ ಅಜ್ಜಿ ಉಲ್ಟಪಟ್ಟೆ ಎಲ್ಲ ಕಟ್ಟಿರ್ತಾನೆ ಅಂತ ನಾನು ಈಗ ತಲೆಗೆ ಹಾಕೋತಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು 10 minutes ಸೋಕ್ ಮಾಡ್ತೀನಿ ನಾನು. ಇದರಲ್ಲಿರೋ ಕೊಳೆ ಎಲ್ಲ ಇದಾಗಲಿ ಅಂತ. ಬಾರ್ದು ಅದು ಟಾಕ್ಸಿಕ್ಕು, ಸೊ ಅದು ರಿಮೂವ್ ಆಗೈತೆ. ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಇದು ನಾನು ಇಲ್ಲಿ ಹೊಸೋಳಲ್ಲೂ ಕೇರ್ಪೇಟೆಗೆ ಬಂದಾಗ ಮಾತ್ರ ನಾನು ಇದನ್ನ ಮಾಡೋದು. ತುಮಕೂರಲ್ಲಿ ಇದ್ದಾಗ ನಾನು ಇದು ಮಾಡಲ್ಲ, ಬಿಕಾಸ್ ಅಲ್ಲಿ ಆಲೋವೆರಾ ಜೆಲ್ ಇಲ್ಲ. ಸರಿ, ಇದು ನಾನು ಮೇಲೆ ಏರ್ ಓಪನ್ ಮಾಡುತ್ತೆ. ನಿಮಗೆ ಏರ್ ಕೇರ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಇದೆಲ್ಲ ಮಾಡಬೇಕು. ಹೋಗಿ ಯಾರು ಮಾಡ್ತಾರೆ ಅಂದರೆ ಯು ಕ್ಯಾನ್ ಸ್ಕಿಪ್. ನಾಟ್ ಯಾರು ಫೋರ್ಸ್ ಮಾಡಲ್ಲ, ನಿಮ್ಮ ಕೇರ್ ನೀವೇ ಮಾಡ್ತಾರೆ. ಈಗ ಗ್ರೀನ್ ಈ ಥರ ಆಗಿದೆ. ವಿಟಮಿನ್ ಇ ಕ್ಯಾಪ್ಸೂಲ್ ನೆಸೆಸರಿ ಅಂದರೆ ನಾನು ಯಾವಾಗಲೂ ಹಾಕಲ್ಲ, ಇದ್ದರೆ ಮಾತ್ರ ಹಾಕ್ತೀನಿ ಅಷ್ಟೇ. ಹಂಗೆ ಹಾಕೊಂಡ್ರೆ ಅದು ಕ್ರಿಪ್ ಸಿಗಲ್ಲ. ಆಲೋವೆರಾ ತುಂಬ ಜಲ್ಲಿ ಇರೋದ್ರಿಂದ ಜಾರಾಗ್ತಾ ಇರುತ್ತೆ ಕೈಯಲ್ಲಿ, ಮತ್ತು ತಲೆಯಲ್ಲಂತೂ ಕೂರೋದೇ ಇಲ್ಲ. ಫಸ್ಟ್ ಫುಲ್ ಎಲ್ಲ ತುದಿ ಕಂಟ ಮಲ್ಲಿಗೆ ಬಟ್ಟೆ ಇದ್ದದು ಹಾಕೊಂಡೆ. ಇದೊಂದು 1/2 hour ಬಿಡಿ ಸಾಕು. ನಾನೀಗ ಸ್ನಾನಕ್ಕೆ ಹೋಗ್ಬೇಕು. ಪದ್ಧತಿ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಹಾಕ್ಲೇಬೇಕು ಅಂತೇನಿಲ್ಲ, ನಿಮ್ಮ ಇಷ್ಟ. ವರ್ಷ ಪೂರ್ತಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ವರ್ಷಕ್ಕೊಂದು ದಿನ ಹಾಕೋಕ್ಕೆ ಮಾಡೋರು. ನಿಮಗೆ ಗೊತ್ತಾ? ಆಯ್ತಾ? 9 ತಿನ್ಬೇಕಂತೆ. 3 9 ಮತ್ತೆ ಮಾಡಿದ್ದಲ್ಲ ಕಹಿ ಆಗಲಿ, ಮುಂಬರೋದೆಲ್ಲ ಸಿಹಿ ಆಗಲಿ. ಹೊಸ ವರ್ಷ ತರಲಿ. ನನ್ನ ಲೈಫ್ ಚೆನ್ನಾಗಿರಲಿ. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಆಗಿರೋದು, ಚೆಂದಾಗಿ ಬ್ಲಾಗ್ ಬ್ಲಾಸ್ಟರ್ ಆಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೆ
ಹಿಂದೆ ಹೋಗಿರೋದೆಲ್ಲ ಕಹಿ ಆಗಲಿ, ಮುಂಬರೋದೆಲ್ಲ ಸಿಹಿ ಆಗಲಿ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ. ತಗೊಂಡು ಸಾಕಷ್ಟೇ. ಒಬ್ಬಿಟ್ಟ ತಡಿತೆ ಲೂಸ್ ಆಗೈತೆ ಅದು ಲೋಟ ಆ ಕಡೆ ಸೈಡ್ಗೆ ಇಟ್ಕೋ ನಿಧಾನ. ನಾವು ಯಾವುದು ಶಿವ ಕ್ಲೀನಾಗಿ ಜೀವನ ಮಾಡ್ಬೇಕು ಅಂತ ನಂಗೆ ಆರಾಮಾಗಿರ್ಬೋದು. ಪೂಜೆ ಎಲ್ಲ ಆಯಿತು, ಈಗ ರೆಡಿ ಆಗೋಣ. ಶೂಟ್ ಮಾಡ್ತಾ ಇದ್ದೀನಿ, ಸೊ ರೆಡಿ ಆಗ್ತಾ ಇದ್ದೀನಿ. ನಾನು ಒಂದು ಇಲ್ಲಿ ನೋಡಿ ಇಯರಿಂಗ್ಸು ಒಂಥರ ಸಿಂಪಲ್ ಆಗಿದೆ ಅಂತ ತಗೊಂಡೆ, ಬಟ್ ನನ್ನ ಸ್ಕಿನ್ ಟೋನ್ಗೆ ಅದು ಕಾಣಿಸ್ತಾನೆ ಇಲ್ಲ ಅಲ್ವಾ. ಸ್ವಲ್ಪ ವೈಟ್ಗಿದ್ದರೆ ಕಾಣಿಸ್ತಿದ್ದೆ, ನಾನು ಬ್ರೌನಿ. ರೆಡಿ. ನಾನೇನು ಮೇಕಪ್ ಮಾಮೂಲಿ ನಾನು ಜಾತ್ರೆಯಲ್ಲಿ ಹೋಗಲು ತೋರಿಸಿನಲ್ಲ ಅಷ್ಟು ಮಾಡಿರೋದು, ಅದು ಅವತ್ತಲಷ್ಟು ಮಾಡಿದ್ದೀನಿ. ನಾನು ವೈಟ್ ಕಲರ್ ಟಾಪ್ ಹಾಕಿದ್ದೀನಿ ವಿತ್ ಬ್ಲ್ಯಾಕ್ ಲೆಗಿನ್ಸ್. ಇದು ತುಮಕೂರೇ ಬರುತ್ತೆ, ಮೇಲೆ KR ಪೇಟೆಲ್ಲಿ ತೊಗೊಂಡಿದ್ದು ಇದು ಟಾಪು. ಮತ್ತು ಅದಕ್ಕೆ ಇದು ಬ್ಲ್ಯಾಕ್ ಕಲರ್ ಕೋಟ್ ಥರ ಬಂದಿದೆ. ನಾನು ಇದು ಮೇನ್ ಥಿಂಗ್ ತೊಗೊಳೋ ರೀಸನ್ ಏನಂದರೆ ಜೀನ್ಸ್ಗೆ ತುಂಬ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಇದು ಕೋಟ್. ಸೊ ಅದಕ್ಕೋಸ್ಕರ ತೊಗೊಂಡೆ. ರೀಲ್ಸ್ ಎಲ್ಲ ಶೂಟ್ ಮಾಡಿ ಆಯಿತು. ಈಗ ಚೌಕವರ ಆಡೋಣ. ಬಿತ್ತ ಹೋಗಿ ಉಚ್ಕೊ ಚೌಕವರ ಆಡೋಣ. ಯುಗಾದಿ ಹಬ್ಬದ ದಿವಸ ದುಡ್ಡು ಕಟ್ಟಬೇಕು. ನಾನು ಫೋನ್ಪೇ ಕೊಡ್ತೀನಿ. ನಿಜವಾಗ್ಲೂ ಫೋನ್ಪೇ ಮಾಡ್ತೀನಿ. ಹಾಂ ಸರಿ. ಹುಣಸೆ ಬಿತ್ತ ಎಲ್ಲೆಲ್ಲಿ ಹುಡುಕ್ಬೇಕು, ಎಲ್ಲ ಕಡೆ ಹುಡುಕ್ಬಿಟ್ಟೆ. ಮುಂದೆ ಮನೆ ಹಿಂದೆ ಮನೆ ಎಲ್ಲ ಕಡೆ ಕೇಳಿ, ಬಟ್ ಸಿಗಲಿಲ್ಲ. ಸೊ ಚೌಕಬಾರ ಆಡೋಣ ಅಂದರೆ ಹುಣಸೆ ಬಿತ್ತ ಸಿಗ್ತಿಲ್ಲ. ಏನು ಮಾಡೋದು? CSK RR ಮ್ಯಾಚ್ ನೋಡ್ತಾ ಇದ್ದೀನಿ. ಇದ್ದಾಳಲ್ಲ ಮತ್ತೆ ಮುಗಿಲು ಹಂಸವೇಣಿ ಇವಳೆಯ ಇವಳೆ ಏನಿದೆ ಎದ್ದು ಕಾಣಿಸ್ತೈತೆ. ಎಲ್ಲರಿಗೂ ಇಷ್ಟ ಆಗ್ಬಿಟ್ಟೈತೆ. ಇದು ತಮಿಳ್ನಾಡಲ್ಲಿ ತಗೊಳ್ಳಿ. ಗಾಯ್ಸ್ ಏನು ಗೊತ್ತಾ, ಫ್ರೆಂಡ್ಸ್ ಏನು ಗೊತ್ತಾ, ನಾವು ಅಮ್ಮಂಗೆ ತಗೊಬಂದಾಳೆ ನೆನೆಸ್ಕೊಂಡು ನನಗೆ ತಂದಿಲ್ಲ ನೋಡಿ. ಬಾ ನಾನು ನಂಗೆ ಯಾಕೋ ಅಲ್ಲಿ ಮರ್ತೋಯ್ತು ಕಣೆ, ನಿಮ್ಮ ಬಗ್ಗೆನೇ ಮರ್ತೋಯ್ತು. ನಾವೆಲ್ಲ ಅಯ್ಯ ಅಶಿತ ಬಾ. ಕಡೆ ಬರ್ತೀನಿ. ಸೊ ಇದ್ರೆ ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಆ್ಯಂಡ್ ಸಪೋರ್ಟ್ ಅಶುರಂಜು ಯೂಟ್ಯೂಬ್ ಚಾನಲ್.